ಮೊನ್ನೆ ದಿನ ಮೋಹನ್ ಭಾಗವತ್ ಭೋಪಾಲ್ ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಲ್ಲಿ ಮಾಡಿದ ಒಂದು ಭಾಷಣ ಈಗ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗೆ ಕಾರಣವಾಗಿದೆ. RSS ಬಿಜೆಪಿಯ ಕಂಟ್ರೋಲ್ನಲ್ಲಿಲ್ಲ, ಬಿಜೆಪಿ RSS ನಿಯಂತ್ರಣದಲ್ಲಿಲ್ಲ. ನಾವು ಅವರಲ್ಲ, ಅವರು ನಾವಲ್ಲ, ಅವರಲ್ಲಾದ ಎಡವಟ್ಟಿಗೆ ನಾವು ಜವಾಬ್ದಾರರಲ್ಲ. ನಮ್ಮಲ್ಲಿ ಶಿಸ್ತು ಇದೆ, ಕಠಿಣ ನಿಯಮವಿದೆ, ಬಹುದೊಡ್ಡ ಸಂಸ್ಕಾರವಿದೆ ಅಂತ ಹೇಳಿ ಭೋಪಾಲ್ನಲ್ಲಿ ಮೋಹನ್ ಭಾಗವತ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಯಲ್ಲೇನಾದ್ರೂ ಸಮಸ್ಯೆಗಳಾದ್ರೆ RSS ಸಂಘವನ್ನ ದೂರೋದಕ್ಕೆ ಬರಬೇಡಿ, ದೂಷಣೆ ಮಾಡೋದಕ್ಕೆ ಬರಬೇಡಿ, ಬ್ಲೇಮ್ ಮಾಡೋದಕ್ಕೆ ಬರಬೇಡಿ. ಅವರ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನ ಕೊಡಲಾಗದು ಅಂತ ಹೇಳಿ ಕಡ್ಡಿ ಮುರಿದಂಗೆ ಮಾತನಾಡಿದ್ದಾರೆ. ವಿಶ್ವ ಹಿಂದೂ ಪರಿಷತ್ ಸಂಘಟನೆಗೂ ನಮಗೂ ವ್ಯತ್ಯಾಸಗಳಿದಾವೆ. ಭೋಪಾಲ್ನಲ್ಲಿ RSS ಸರಸಂಘ ಚಾಲಕ ಮೋಹನ್ ಭಾಗವತ್ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಕೈಯಲ್ಲಿ ದಂಡವಿದ್ದ ಮಾತ್ರಕ್ಕೆ ನಾವು ಅರಸೇನಾ ತುಕಡಿಗಳಲ್ಲ. ಮೋಹನ್ ಭಾಗವತ್ ಹೇಳಿಕೆ ಸಂಚಲನವನ್ನ ಮೂಡಿಸಿದೆ. ಇಲ್ಲಿ ನಾವು ಗಮನಿಸಬೇಕಾದ ಪ್ರಮುಖ ಅಂಶಗಳು ಏನು ಅಂತ ಕೇಳಿದ್ರೆ, ಬಿಜೆಪಿಯ ನಾಯಕರು ಆಲ್ಮೋಸ್ಟ್ ಎಲ್ಲರೂ ಕೂಡ ಸಂಘ ಪರಿವಾರದ ಹಿನ್ನೆಲೆ ಉಳ್ಳವರೇ. ಆದರೆ ಈ ಬಿಜೆಪಿ ಒಂದು ರಾಜಕೀಯ ಪಕ್ಷ, ಆದರೆ RSS ರಾಜಕೀಯ ಪಕ್ಷವಲ್ಲ, ಒಂದು ಸಂಘಟನೆ ಎಂದು ಕರೆಸಿಕೊಳ್ಳುತ್ತೆ. ನಾವು ಈ ದೇಶದ ಪರಂಪರೆಯನ್ನ, ಈ ದೇಶದ ಮೂಲ ಸನಾತನ ಧರ್ಮ, ಅವ್ರು ಹೇಳೋ ತರ ಹೇಳ್ತಾ ಇದ್ದೀನಿ, ಈ ದೇಶದ ಮೂಲ ಸನಾತನ ಧರ್ಮವನ್ನ ಎತ್ತಿ ಹಿಡಿಯೋದಕ್ಕೂ ಮತ್ತು ಅದಕ್ಕೇನಾದ್ರೂ ಕಂಟಕ ಎದುರಾದಾಗ ಸನಾತನ ಧರ್ಮವನ್ನ ರಕ್ಷಣೆ ಮಾಡೋದಕ್ಕೆ, ಜೊತೆಗೆ ರಾಷ್ಟ್ರೀಯವಾದವನ್ನ ಎದೆಯಲ್ಲಿಟ್ಕೊಂಡು ಅದನ್ನೇ ಸಿದ್ಧಾಂತವನ್ನಾಗಿಸಿ ಈ ಸಂಘಟನೆ ಕಾರ್ಯಾಚರಣೆಯಲ್ಲಿ ಇದೆ ಅಂತ ಹೇಳಿ ಅವರು ಹೇಳ್ತಾರೆ. ಬಿಜೆಪಿ ನಾಯಕನೊಬ್ಬ ಸಾಮೂಹಿಕ ಅತ್ಯಾಚಾರದ ಅಕ್ಯೂಸ್ಡ್ ಆಗಿದ್ದರೆ ಅದಕ್ಕೆ RSS ಹೊಣೆ ಅಲ್ಲ. ಬಿಜೆಪಿ ನಾಯಕನೊಬ್ಬ ಹಾಡ ಹಗಲೇ ಕುಡಿದು ಕುಪ್ಪಳಿಸ್ಕೊಂಡು ರಸ್ತೆ ಬದಿಯಲ್ಲಿ ಬಿದ್ದು ಹೊರಳಾಡಿದ್ರೆ ಅದಕ್ಕೆ RSS ಅನ್ನ ದೂಷಣೆ ಮಾಡೋದಕ್ಕೆ ಬರಬೇಡಿ. ನಾನು ಉದಾಹರಣೆ ಹೇಳ್ತಾ ಇದ್ದೀನಿ, ಹಿಂಗಾಗಿದೆ ಅಂತಲ್ಲ. ಬಿಜೆಪಿಯ ಕಾರ್ಯಕರ್ತ ಅಥವಾ ಬಿಜೆಪಿಯ ನಾಯಕನ ಯಾವುದಾದರೂ ಕ್ರಿಮಿನಲ್ ಆಕ್ಟಿವಿಟೀಸ್ ಅಥವಾ ಆತನ ಕ್ರಿಮಿನಲ್ ಹಿನ್ನೆಲೆಯನ್ನ ಇಟ್ಕೊಂಡು ನೀವು RSS ಅನ್ನ ತೂಕ ಮಾಡೋದಕ್ಕೆ ಬರಬೇಡಿ. ವಿ ಆರ್ ಡಿಫ್ರೆಂಟ್. ನಾವು ಬೇರೆ, ಅವರು ಬೇರೆ. ಅವರಲ್ಲಿ ಆಗುವಂತಹ ಅನಾಚಾರಗಳು, ಅಕ್ರಮಗಳು, ಅದಕ್ಕೆ ನಾವು ಹೊಣೆ ಆಗೋದಕ್ಕೆ ನಾವು ರೆಡಿ ಇಲ್ಲ. ಹೆಂಗೆ ಹೇಳಿದಾರೆ ನೋಡಿ. ಇನ್ನು ಇದರ ಅಂಗಸಂಸ್ಥೆ ಎಂದು ಹೇಳಲಾಗುವ, ಅಂದ್ರೆ ದೇಶದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಶ್ವ ಹಿಂದೂ ಪರಿಷತ್ ನಮ್ಮ ಅಂಗಸಂಸ್ಥೆ ಅಲ್ಲ, ನಾವು ಅದರ ಮಾತೃ ಸಂಸ್ಥೆಯೂ ಅಲ್ಲ. ಅದು ನಮ್ಮ ಅಂಗಸಂಸ್ಥೆ ಅಲ್ಲ, ಅದರ ಮಾತೃ ಸಂಸ್ಥೆಯೂ ನಾವಲ್ಲ. ಅಲ್ಲೇನಾದ್ರೂ ಎಡವಟ್ಟುಗಳಾದ್ರೆ ಅವರು ಸಂಘ ಪರಿವಾರದವರು ಹಂಗು ಮಾಡಿದ್ರಲ್ಲ ಅಂತ ಹೇಳೋದಕ್ಕೆ ಬರಬೇಡಿ. ಈ ಕ್ಲಾರಿಟಿ ಕೊಟ್ಟು ಚೆನ್ನಾಗಾಯ್ತು, ಜನರಿಗೆ ಗೊಂದಲ ಇತ್ತು, ಆ ಗೊಂದಲ ನಿವಾರಣೆ ಆಯಿತು. ಭೋಪಾಲ್ನಲ್ಲಿ ಅತಿ ಸ್ಪಷ್ಟ ಭಾಷೆಯಲ್ಲಿ ಮೋಹನ್ ಭಾಗವತ್ ಹೇಳ್ತಾರೆ, ನಾವು ಸಮವಸ್ತ್ರ ತೊಟ್ಟು ಲಾಠಿ ಹಿಡಿದು ದೈಹಿಕ ಚಟುವಟಿಕೆ ನಡೆಸಿದ ಮಾತ್ರಕ್ಕೆ ಸಂಘ ಅರಸೇನಾ ಸಂಘಟನೆ ಅಲ್ಲ. ಬಿಜೆಪಿಯನ್ನ ನೋಡಿ ಸಂಘವನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಬಯಸಿದ್ರೆ ಅದು ನಿಮ್ಮ ದೊಡ್ಡ ಮೂರ್ಖತನ. ಸಂಘದ ವಿರುದ್ಧ ಇಂತಹ ಸುಳ್ಳು ಕಥನಗಳನ್ನ, ನರೇಟಿವ್ಗಳನ್ನ ನಿರ್ಮಿಸಲಾಗುತ್ತಿದೆ ಎಂದು ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿದ್ರು. ಈಗ ಯಾವುದೋ ಒಂದು ಬಿಜೆಪಿ ಆಡಳಿತ ಇರತಕ್ಕಂತಹ ರಾಜ್ಯದಲ್ಲಿ ಬಿಜೆಪಿಯ ನಾಯಕನೊಬ್ಬ ಛಾಪ ಹಾಕಾಗದ ಹಗರಣದಲ್ಲಿ ಸಿಕ್ಕಾಕತ್ತಾನೆ ಅನ್ಕೊಳ್ಳಿ. ಆತ ಮಾಡಿರುವ ತಪ್ಪು ಆತನದ್ದಾಗಿದೆ, ಅದಕ್ಕೂ RSSಗೂ ಸಂಬಂಧ ಇಲ್ಲ. ಜನ ಹಂಗೆ ಮಾತನಾಡ್ತಾ ಇದ್ರು ಮುಂಚೆ ಎಲ್ಲ. ಯಾರೋ ಒಬ್ಬ ಯಾವುದೋ ಒಂದು ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡ ಮಾತ್ರಕ್ಕೆ, ಆತ ಯಾವುದೋ ಒಂದು ರೇಪ್ ಕೇಸ್ನಲ್ಲಿ ಅಕ್ಯೂಸ್ಡ್ ಆದ ಮಾತ್ರಕ್ಕೆ RSS ಅನ್ನ ದೂರ್ತಾ ಇದ್ರು. ಹಂಗೆ ದೂರೋದಕ್ಕೆ ಬರಬೇಡಿ. ನಾವು ಅವರು ಮಾತೃ ಸಂಸ್ಥೆ ಏನಲ್ಲ, ನಮ್ಮ ಮನೆ ಮಕ್ಕಳೇನಲ್ಲ. ಸೊ ಇದು ಕಡ್ಡಿ ಮುರಿದ ಹಾಗೆ ಭೋಪಾಲ್ನಲ್ಲಿ ಮೋಹನ್ ಭಾಗವತ್ ಹೇಳಿದ್ದಾರೆ. ಇನ್ನವರ ಹೇಳಿಕೆಯನ್ನ ಮುಂದುವರಿಸುತ್ತಾ, ಬಿಜೆಪಿ ನೋಡಿ ಸಂಘವನ್ನು ಅರ್ಥ ಮಾಡಿಕೊಳ್ಳುವುದು ದೊಡ್ಡ ತಪ್ಪು. ಇತ್ತೀಚಿನ ದಿನಗಳಲ್ಲಿ ಜನರ ಮಾಹಿತಿ ಸಂಗ್ರಹಿಸಲು ಮೂಲಕ್ಕೆ ಹೋಗೋದಿಲ್ಲ, ವಿಕಿಪೀಡಿಯಾ, ಎನ್ಸೈಕ್ಲೋಪೀಡಿಯಾಗಳಂತಹ ವೆಬ್ ಮೂಲಗಳಿಗೆ ಹೋಗ್ತಿದ್ದಾರೆ. ಅದು ನಿಮ್ಮ ದಡ್ಡತನ. RSS ನೀವು ಅರ್ಥ ಮಾಡ್ಕೋಬೇಕಾ? ನಾಗಪುರದ RSS ಕಚೇರಿಗೆ ಬನ್ನಿ ಅಂತ ಹೇಳಿ ಮೋಹನ್ ಭಾಗವತ್ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.